ಇನ್ನು ಸ್ವಾಮೀಜಿಗಳೇನು ಪಟ್ಟು ಹಿಡಿದಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಅವರ ಎದುರುಗಡೆನೆ ವೇದಿಕೆಯಲ್ಲಿ ಚಂದ್ರಶೇಖರ ಸ್ವಾಮೀಜಿ ಏನು ಮಾತು ಹೇಳಿದ್ರಲ್ಲ ಅದಕ್ಕೂ ಕೂಡ ಕೊತ್ನೂರು ಮಂಜುನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯ ಯಾವುದೇ ರೀತಿ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಇಲ್ಲ ರಾಜ್ಯದಲ್ಲಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ಸರ್ವ ಜನಾಂಗದ ಸ್ವಾಮೀಜಿಗಳಿಗೆ ಮನವಿ ಮಾಡ್ತೀನಿ, ಯಾವುದೇ ಸ್ವಾಮೀಜಿ ಒಂದು ಜಾತಿಗೆ ಸೀಮಿತವಾಗಿರಲ್ಲ. ಸ್ವಾಮೀಜಿಗಳು ನೀವು ದಯಮಾಡಿ ರಾಜಕೀಯಕ್ಕೆ ಬರಬೇಡಿ, ಈ ರೀತಿ ಮಾತನಾಡಿದ್ರೆ ಸ್ವಾಮೀಜಿಗಳಿಗೆ ಗೌರವ ಇರಲ್ಲ ಅಂತ ಕೊತ್ನೂರು ಮಂಜುನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಈ ಅಪೋಸಿಷನ್ ಅವರಿಗೆ ಯಾವುದೋ ಒಂದು ನಮ್ಮ ಮೇಲೆ ಹೇಳೋದೇ ಅವ್ರ ಕೆಲಸ ಇರುತ್ತೆ. ಅದರಿಂದ ಅವ್ರದ್ದೆಲ್ಲ ಕನ್ಸಿಡರ್ ಮಾಡಬೇಡಿ ನೀವೆಲ್ಲ. ಕುಮಾರಣ್ಣ ಹೇಳಿರ್ಬೋದು, ಇನ್ನೊಬ್ರು ಹೇಳಿರ್ಬೋದು, ಅವರೆಲ್ಲ ಆಪೋಸಿಷನ್ ಅವ್ರಿಗೆ ಏನಂದರೆ ಇರುವಂಥ ಸರ್ಕಾರದ ಮೇಲೆ ಏನಾದರೂ ಒಂದು ಕೆಟ್ಟ ಹೆಸರು ತರಬೇಕು, ಅದ್ರ ಮೇಲೆ ಒತ್ತಡ ತರುವಂಥದ್ದು, ಅವ್ರಿಗೇನೋ ಒಂದು ಎದಿಕೆ ಮಾಡುವಂಥದ್ದೇ ಆಪೋಸಿಷನ್ ಕೆಲಸ. ಆದ್ದರಿಂದ ಅವ್ರದ್ದೆಲ್ಲ ಏನು ಕನ್ಸಿಡರ್ ಮಾಡಬೇಡಿ. ಆ ಥರ ಏನೂ ಆಗ್ತಾಯಿಲ್ಲ. ನಾವೇನು 136 ಜನ ಶಾಸಕರಿದ್ದೀವಿ. 136 ಜನ ಶಾಸಕರು ನಾವು ಒಮ್ಮತವಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಎಲ್ಲ ಸರ್ಕಾರದ ಪರವಾಗಿದ್ದೀವಿ, ಈ ರಾಜ್ಯದ ಜನಗಳ ಪರವಾಗಿದ್ದೀವಿ, ಈ ರಾಜ್ಯದ ರೈತರ ಪರವಾಗಿ ನಾವಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಒಳ್ಳೆ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಇವತ್ತು ನೀವು ಬೇಕಂದರೆ ಲೆಕ್ಕ ಮಾಡಿಕೊಳ್ಳಿ, ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಕರ್ನಾಟಕದಲ್ಲಿ ನಂಬರ್ 1, ರೆವಿನ್ಯೂದಲ್ಲಿ ಎಲ್ಲದರಲ್ಲೂ ಕರ್ನಾಟಕದಲ್ಲಿ ನಂಬರ್ 1 ಇದ್ದೀವಿ. ನಾವು ಹೆಂಗಾಗೋಗ್ಬಿಡುತ್ತೆ ನಂಬರ್ 1? ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ, ನಾವೆಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಎಲ್ಲದರಲ್ಲೂ ನಂಬರ್ 1 ಇದ್ದೀವಿ. ಅಪೋಸಿಷನ್ ಅವರಿಗೆ ಯಾವುದೋ ಒಂದು ನಮ್ಮ ಮೇಲೆ ಹೇಳೋದೇ ಅವ್ರ ಕೆಲಸ ಇರುತ್ತೆ. ಅದರಿಂದ ಅವ್ರದ್ದೆಲ್ಲ ಕನ್ಸಿಡರ್ ಮಾಡಬೇಡಿ ನೀವೆಲ್ಲ. ಕುಮಾರಣ್ಣ ಹೇಳಿರ್ಬೋದು, ಇನ್ನೊಬ್ರು ಹೇಳಿರ್ಬೋದು, ಅವರೆಲ್ಲ ಆಪೋಸಿಷನ್ ಅವ್ರಿಗೆ ಏನಂದರೆ ಇರುವಂಥ ಸರ್ಕಾರದ ಮೇಲೆ ಏನಾದರೂ ಒಂದು ಕೆಟ್ಟ ಹೆಸರು ತರಬೇಕು, ಅದ್ರ ಮೇಲೆ ಒತ್ತಡ ತರುವಂಥದ್ದು, ಅವ್ರಿಗೇನೋ ಒಂದು ಎದಿಕೆ ಸಿಎಂ ಅಂದರೆ ಎಲ್ಲರೂ ಬೇಕು. ಸದ್ಯಕ್ಕಂತೂ ಖಾಲಿ ಇಲ್ಲ. ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಅದು ಪ್ರಶ್ನೆನೇ ಇಲ್ಲ ರೀ. ಯಾರು ಹೇಳಿ ಸಿಎಂ ಬದಲಾವಣೆ ಅದು ನಮ್ಗೆ ಗೊತ್ತಿಲ್ಲಪ್ಪ. ಅದೇನು ಬೇರೆಯವರು ಎಲ್ಲಾದರೂ ಏನಾದರೂ ಮಾತಾಡ್ಬೋದು. ಸಿಎಂ ಬದಲಾವಣೆ ಬಗ್ಗೆ ನಮಗೆಲ್ಲ ಯಾರಿಗೂ ಗೊತ್ತೇ ಇಲ್ಲ. ಯಾವತ್ತೂ ಅದು ಡಿಸ್ಕಷನ್ ಆಗಿಲ್ಲ. ನಮ್ಮ CLP ಮೀಟಿಂಗ್ ಆಗಲಿ, ಇನ್ನೊಂದರಾಗಲಿ ದಯವಿಟ್ಟು ಡಿಸ್ಕಷನ್ನೇ ಆಗಿಲ್ಲ ಇದ್ರ ಬಗ್ಗೆ. ಸಿಎಂ ಅಂದರೆ ಎಲ್ಲರೂ ಬೇಕು. ಸದ್ಯಕ್ಕಂತೂ ಖಾಲಿ ಇಲ್ಲ. ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಅದು ಪ್ರಶ್ನೆನೇ ಇಲ್ಲ ರೀ. ಯಾರು ಹೇಳಿ ಸಿಎಂ ಬದಲಾವಣೆ ಅದು ನಮ್ಗೆ ಗೊತ್ತಿಲ್ಲಪ್ಪ. ಅದೇನು ಬೇರೆಯವರೆಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.